ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಹಿಂತಿರುಗ್ತಾರ. ನಾವು ಇಷ್ಟಪಟ್ಟು ಒಂದು ಬ್ರೇಕಪ್ ರೀತಿಯಲ್ಲೋ ಅಥವಾ ಯಾವುದೋ ಒಂದು ಚಿಕ್ಕ ಪುಟ್ಟ ಕಾರಣದಿಂದ ನಮ್ಮನ್ನ ಬಿಟ್ಟು ಹೋಗಿರ್ತಾರೆ. ಆ ವ್ಯಕ್ತಿ ಮತ್ತೆ ನನ್ನ ಲೈಫಲ್ಲಿ ಬರ್ತಾರ ಅಂತ. ಬಹುಶಃ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು, ಅವ್ರು ನಿಮ್ಮಿಂದ ದೂರ ಹೋಗಿರಬಹುದು, ಅವ್ರ ವಿಚಾರವಾಗಿ ಎಲ್ಲೂ ನಿಮಗೆ ಯಾವುದೇ ತರಹದ ಉತ್ತರ ಸಿಗದೇ ಇರಬಹುದು. ಬಟ್ ಒಂದು ಪ್ರಶ್ನೆ ಅನ್ನೋದು ಮೂಡಿರುತ್ತೆ, ಆ ವ್ಯಕ್ತಿ ಮತ್ತೆ ನನ್ನ ಲೈಫಲ್ಲಿ ಬರ್ತಾರ ಅನ್ನೋ ವಿಚಾರಕ್ಕೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ ವ್ಯಕ್ತಿ ನನ್ನ ಲೈಫಲ್ಲಿ ಹಿಂತಿರುಗ್ತಾರಾ ಮತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ನಿಮ್ಮ ಪರ್ಸನ್ ನಿಮಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋ ಕಾರ್ಡ್ ಕೂಡ ನಾನು ಇವತ್ತು ತೆಗಿತಾ ಇದ್ದೀನಿ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಪರ್ಸನ್ ಹೆಸರು 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಆ ವ್ಯಕ್ತಿ ನನ್ನ ಲೈಫಲ್ಲಿ ಮತ್ತೆ ಹಿಂತಿರುಗ್ತಾರಾ ಅನ್ನೋದೇ ಇವತ್ತಿನ ಕ್ವೆಶನ್ ಆಗಿರುತ್ತೆ. ಈ ವಿಚಾರವಾಗಿ ನೀವು ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ಆಗ ಅವರ ಎನರ್ಜಿ ಇಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಪರ್ಸನ್ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಓಕೆ, ಪೇಜ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, 3 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ, 9 ಆಫ್ ಕಪ್ಸ್ ಬರ್ತಾ ಇದೆ, ದಿ ವರ್ಲ್ಡ್ ಬರ್ತಾ ಇದೆ. ಇಲ್ಲಿ ಈಗಿನ ಸಮಯ ಏನಿದೆ ಗೊತ್ತಾ, ನಿಮ್ಮ ಪರ್ಸನ್ ನಿಮ್ಮಿಂದ ಸಾಕಷ್ಟು ವಿಚಾರಗಳನ್ನ ಮುಚ್ಚಿಟ್ಟಿದ್ದಾರೆ. ನಿಮ್ಮನ್ನ ಯಾವ ರೀತಿ ಅವಾಯ್ಡ್ ಮಾಡಬೇಕೋ ಆ ರೀತಿ ಅವಾಯ್ಡ್ ಮಾಡಿದ್ದಾರೆ. ನೀವು ಸಾಕಷ್ಟು ಅವರಿಗೆ ಪ್ರಶ್ನೆಗಳನ್ನ ಕೇಳಿರಬಹುದು, ಮೇಲ್ಬಿದ್ದು ತುಂಬಾ ಮಾತಾಡಿರ್ಬಹುದು, ಮೇಲ್ಬಿದ್ದು ಕಾಲ್ ಮಾಡೋದಾಗಿರ್ಬೋದು, ಕೆಲವು ಮಧ್ಯವರ್ತಿ ವ್ಯಕ್ತಿಗಳಿಂದನೂ ಕೂಡ ನೀವು ಅವ್ರನ್ನ ಮಾತಾಡಿಸೋ ಪ್ರಯತ್ನನೂ ಪಟ್ಟಿರಬಹುದು. ಬಟ್ ಆದರೆ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಕನೆಕ್ಷನಲ್ಲಿದ್ದಾರೆ. ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಕನೆಕ್ಷನಲ್ಲಿ ಇದ್ಕೊಂಡು ನಿಮ್ಮನ್ನು ತುಂಬ ಹರ್ಟ್ ಮಾಡಿದ್ದಾರೆ. ಯಾವಾಗ ಇದು ಪೀಕ್ ಲೆವೆಲ್ಗೆ ಹೋಯ್ತು ಆಗ ನನಗೆ ನೀನೇ ಬೇಡ ಅನ್ನೋ ಥರ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಬಟ್ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಒಟ್ಟಿಗೆ ಇದ್ಕೊಂಡು ನಿಮ್ಮನ್ನು ಮೋಸ ಮಾಡಿದ್ದಾರೆ ಅನ್ನೋದೇ ಇಲ್ಲಿ ನನಗೆ ತೋರಿಸ್ತಾ ಇದೆ. ಮತ್ತೆ ಅವರು ನಮ್ಮ ಜೀವನದಲ್ಲಿ ಏನಾದರೂ ಬರ್ತಾರಾ ಅಂತ ಹೇಳಿ ನೋಡೋದಾದರೆ, ಸದ್ಯಕ್ಕೆ ಈ 6 ಮಂತ್ ತನಕ ಆ ವ್ಯಕ್ತಿ ಥರ್ಡ್ ಪಾರ್ಟಿ ಕನೆಕ್ಷನ್ ಜೊತೆಗೆ ತುಂಬಾ ಚೆನ್ನಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಾಗಿರಬಹುದು, ನಿಮ್ಮ ಜೊತೆ ಈ ಸಂಬಂಧದ ಬಗ್ಗೆ ಏನಾಯಿತು, ಹೇಗಾಯಿತು ಅನ್ನೋ ಕ್ಲಾರಿಟಿ ನಿಮಗೆ ಕೊಡಬಹುದು. ಯಾಕೆ ನಾನು ಈ ಥರ ಕೆಲಸ ಮಾಡಿದೆ, ಯಾಕೆ ಥರ್ಡ್ ಪಾರ್ಟಿ ಕನೆಕ್ಷನ್ ಶುರು ಆಯಿತು, ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದೆ, ನಾನು ಈ ಸಂಬಂಧನ ಎಷ್ಟು ಅಂದರೆ ಈ ಸಂಬಂಧಕ್ಕೋಸ್ಕರ ನಾನು ಎಷ್ಟು ಹೈಡ್ ಆ್ಯಂಡ್ ಸೀಕ್ ಮಾಡಿದೆ, ನಾನು ನಿನ್ನನ್ನು ಕೂಡಿಟ್ಕೊಳ್ಳೋದಕ್ಕೆ ಅಂತ ತುಂಬಾ ಪ್ರಯತ್ನ ಪಟ್ಟೆ ಅನ್ನೋದು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಅವರು ಹೇಳ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ದಿ ವರ್ಲ್ಡ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ಏನಾದರೂ ಮತ್ತೆ ನಿಮ್ಮ ಲೈಫಿಗೆ ಹಿಂತಿರುಗ್ತಾರಾ ಅಂತ ನೋಡೋದಾದರೆ, ಹೌದು, ನಿಮ್ಮ ಪರ್ಸನ್ ಹಿಂತಿರುಗ್ತಾರೆ. ಬಟ್ ಆದರೆ ಅವರೇನಾದರೂ ನಿಮ್ಮ ಈ ಲೈಫಲ್ಲಿ ಕಂಟಿನ್ಯೂಟಿ ಏನಾದರೂ ಇದೆಯಾ, ರೀಕನೆಕ್ಷನ್ ಏನಾದರೂ ಇದೆಯಾ ಅಂದರೆ ನಿಮ್ಮ ಪರ್ಸನ್ ಮನವೊಲಿಸೋ ಕೆಲಸ ಮಾಡ್ತಾರೆ. ಬಟ್ ಆದರೆ ಅದು ನಿಮಗೆ ಬಿಟ್ಟಿದ್ದು. ನೀವು ಇವ್ರನ್ನ ಥರ್ಡ್ ಪಾರ್ಟಿ ಇಟ್ಕೊಂಡು ನೀವು ಎಕ್ಸೆಪ್ಟ್ ಮಾಡ್ತೀರ ಅಂತ ಹೇಳಿದ್ರೆ ಅದು ನಿಮಗೆ ಬಿಟ್ಟಿದ್ದು. ನನ್ನ ಅನಿಸಿಕೆ ಬೇಡ ಅಂತಲೇ ತೋರಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಯಾಕೆ ಯಾರ್ದು ಲೈಫಲ್ಲಿ ಆಪ್ಷನ್ ಆಗಿ ಇರಬೇಕು? ಅವ್ರಿಗೆ ಥರ್ಡ್ ಪಾರ್ಟಿನೇ ಸ್ಟ್ರಾಂಗ್ ಆಗಿ ಇರುವಾಗ ಯಾಕೆ ನಾವು ಅವರ ಲೈಫಲ್ಲಿ ಆಪ್ಷನ್ ಆಗಿರಬೇಕು ಅನ್ನೋದು ನನ್ನ ಅನಿಸಿಕೆ. ಬಟ್ ಆ ವ್ಯಕ್ತಿ ನಿಮಗೆ 6 ತಿಂಗಳ ನಂತರ ಬಂದ ಮೇಲೆ
ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನೀವೇನು ಮಾಡ್ತೀರೋ ನಿಮಗೆ ಯಾವುದು ಸರಿ ಅನ್ನುತ್ತೋ, ಯಾವುದು ಸೂಕ್ತ ಅನ್ನುತ್ತೋ, ಒಂದಷ್ಟು ಫ್ರೆಂಡ್ಸ್ಗಳೊಟ್ಟಿಗೆ ಅಥವಾ ಬುದ್ಧಿವಂತರೊಟ್ಟಿಗೆ ಕ್ಲಾರಿಟಿ ತಗೊಳ್ಳಿ. ಕ್ಲಾರಿಟಿ ತಗೊಂಡು ಮುಂದುವರಿರಿ. ಯಾಕೆಂದರೆ ಈ ವಿಚಾರವಾಗಿ ನೀವು ತುಂಬ ಮಾನಸಿಕವಾಗಿ ಈಗ ಕುಗ್ಗಿ ಹೋಗಿದ್ದೀರಿ. ನಿಮ್ಮ ಹಿಂದೆ ನಿಮ್ಮ ಪರ್ಸನ್ ಎಷ್ಟೋ ವಿಚಾರಗಳು ಮುಚ್ಚಿಡೋದಕ್ಕೆ ಅಂತಲೂ ಹೋಗಿದ್ದಾರೆ. ಹಾಗಿದ್ಮೇಲೆ ಮತ್ತೆ ಮುಂದಿನ ದಿನಗಳಲ್ಲಿ ಬಂದು ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡುವಂಥ ಪರಿಸ್ಥಿತಿ ಅವ್ರದ್ದು ಆಗತ್ತೆ. ನಾನು ಯಾಕೆ ಈ ಥರ ಮಾಡಿದೆ, ನಾನು ಈ ಸಂಬಂಧಕ್ಕೆ ಯಾರಿಂದ ಕಟ್ಟಿಬಿದ್ದುಬಿಟ್ಟೆ, ಈ ರೀತಿ ಎಲ್ಲ ತೋರಿಸೋದಕ್ಕೆ ಶುರು ಆಗತ್ತೆ. ನಿಮ್ಮ ಪರ್ಸನ್ ನಿಮ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ, ನಾನು ನಿನ್ನಂತೆ ಇರಬೇಕಂತ ಬಯಸ್ತಾ ಇದ್ದೀನಿ. ಪ್ರೆಸೆಂಟ್ ಅವರ ಮನಸ್ಸಿನಲ್ಲಿ ಓಡ್ತಾ ಇರುವ ಮಾತುಗಳು ನಿಮ್ಮ ವಿಚಾರವಾಗಿ ಇದೆ. ನಾನು ನಿನ್ನಂತೆಯೇ ಇರಬೇಕು ಅಂತ ಇಷ್ಟಪಡ್ತೀನಿ. ಅಂದರೆ ನನಗೂ ಇಷ್ಟ ಇದೆ, ನೀನು ಬೇಕು ಅಂತ ಇಷ್ಟ ಇದೆ, ನನಗೂ ನಿನ್ನಂತೆ ಇರಬೇಕು ಅಂತ ಇಷ್ಟ ಇದೆ. ಬಟ್ ಆದರೆ ಸಂದರ್ಭ ಈಗಿದೆ. ಇನ್ನು 6 ಮಂತ್ ತನಕ ಅವರು ನಿಮ್ಮನ್ನು ಕನೆಕ್ಟ್ ಆಗೋದು ತುಂಬಾ, ಅದರಲ್ಲೂ 4 ಮಂತ್ಸ್ ಅಂತೂ ನೀವು ಅವರ ತಂಟೆಗೆ ಹೋಗೋದಕ್ಕೆ ಹೋಗಬೇಡಿ. ತುಂಬಾ ಹರ್ಟ್ ಮಾಡ್ತಾರೆ. ಈ ಥರ್ಡ್ ಪಾರ್ಟಿ ಕನೆಕ್ಷನಿಂದ ತುಂಬಾ ಮನಸ್ಸಿಗೆ ನೋವಾಗುತ್ತೆ ನಿಮಗೆ. ಸೊ ಮುಂದಿನ ದಿನಗಳಲ್ಲಿ ಓವರಾಲ್ ಈ ಕಾರ್ಡ್ ರೀಡಿಂಗ್, ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋದಾದರೆ, ಹೌದು ಆ ವ್ಯಕ್ತಿ ಬರ್ತಾರೆ. ಬಂದು ನಿಮ್ಮನ್ನು ಮೈಂಡ್ ಡೈವರ್ಟ್ ಮಾಡುವ ಕೆಲಸ ಹೆಚ್ಚಾಗಿಯೇ ತೋರಿಸ್ತಾ ಇದೆ. ಸೊ ಇದು ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಸೆಕೆಂಡ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿದ್ರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ. ಮತ್ತೆ ಆ ವ್ಯಕ್ತಿ ಹಿಂತಿರುಗ್ತಾರಾ ಅನ್ನೋದು ಇವತ್ತಿನ ರೀಡಿಂಗ್. ಮತ್ತೆ ನಾವು ನಂಬಿದಂಥ ವ್ಯಕ್ತಿ, ನಮ್ಮಿಂದ ದೂರ ಆದಂಥ ವ್ಯಕ್ತಿ ಮತ್ತೆ ನಮ್ಮ ಜೀವನದಲ್ಲಿ ಹಿಂತಿರುಗ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಹಾಗೆ ನಿಮ್ಮ ಪರ್ಸನ್ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋ ವಿಚಾರನೂ ನಾನು ತೆಗಿತಿದ್ದೀನಿ. ಓಕೆ, 5 ಆಫ್ ಸ್ವಾರ್ಡ್ಸ್ ಇದೆ, ಏಸ್ ಆಫ್ ಕಪ್ಸ್ ಇದೆ, ಪೇಜ್ ಆಫ್ ವಾಂಡ್ಸ್ ಇದೆ, ಸೊ ಏರೋಫೆಂಟ್ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ವ್ಯಕ್ತಿಗೆ ಬೇರೆಯ ಜನಗಳು ಏನು ಮಾಡ್ತಾ ಇದ್ದಾರೆ, ತುಂಬ ಮೈಂಡ್ ಡೈವರ್ಟ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ, ನಿಮ್ಮ ಪರ್ಸನ್ ಕೂಡ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮಿಬ್ಬರ ನಡುವೆ ಒಂದಷ್ಟು ವ್ಯಕ್ತಿಗಳಿದ್ದಾರೆ. ಆ ವ್ಯಕ್ತಿಗಳು ಕೂಡ ನಿಮ್ಮನ್ನ ದೂರ ಮಾಡಬೇಕು ಅಂತಲೇ ಕಾಯ್ತಾ ಇದ್ದಾರೆ, ಬಿಟ್ಟರೆ ನಿಮ್ಮನ್ನ ಸೇರಿಸುವಂಥ ಕೆಲಸಗಳು ಯಾವುದೂ ಮಾಡ್ತಾ ಇಲ್ಲ. ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಪ್ರೀತಿಯ ನಡುವೆ ಹೊಸದೊಂದು ಪ್ರೀತಿ ನಿಮ್ಮ ಪರ್ಸನ್ ವಿಚಾರದಲ್ಲಿ ನಡೀತಾ ಇದೆ. ಬೇರೆಯವರ ಮೇಲೆ ಅವ್ರಿಗೆ ಪ್ರೀತಿ ಉಂಟಾಗ್ತಾ ಇದೆ. ಸೊ ನಿಮ್ಮ ಲೈಫಲ್ಲೂ ಕೂಡ ಆ ಥರದ್ದೊಂದು ಆಪ್ಷನ್ ಇದೆ. ಬಟ್ ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ, ಅದನ್ನು ನೀವು ನೋಡ್ತಾ ಇಲ್ಲ. ನೀವು ಬೇಡವೇ ಬೇಡ, ನನಗೆ ಈ ಸಂಬಂಧ ಬೇಡ ಅಂತ ಹೇಳಿ ಈ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಒಂದಷ್ಟು ನಿಮಗೆ ಎಷ್ಟೋ ಜನಗಳು ಎಷ್ಟೋ ಸಮಜಾಯಿಷಿ ಮಾಡಿದ್ದಾರೆ. ಈ ವ್ಯಕ್ತಿಯ ನಿಜವಾದ ಬಣ್ಣಗಳನ್ನ ಎಷ್ಟೋ ನೀನು ಈ ರೀತಿ ಇರಬೇಡ, ಈ ವ್ಯಕ್ತಿನ ತುಂಬ ಹಚ್ಕೊಳ್ಬೇಡ, ಈ ವ್ಯಕ್ತಿ ನಿನ್ನ ಬೆನ್ನ ಹಿಂದೆ ಚೂರಿ ಆಗ್ತಾ ಇದ್ದಾರೆ, ಈ ವ್ಯಕ್ತಿ ನಿನ್ನ ಜೊತೆ ಜಾಸ್ತಿ ಸಹ ಇರಲ್ಲ ಅನ್ನೋ ವಿಚಾರಗಳು ಎಷ್ಟೋ ಜನ ನಿಮಗೆ ಹೇಳಿದಾಗ ನೀವು ಆ ವಿಚಾರನ ನೀವು ನಂಬೇ ಇಲ್ಲ. ನಿಮ್ಮನ್ನ ಈ ಹಿಂದೆನೇ ಅವರು ಸರಿ ದಾರಿಗೆ ತರೋದಕ್ಕೆ ಅಂತ ಹೋಗಿದ್ದಾರೆ. ಬಟ್ ನೀವು ನಮ್ಮದೇ ದುಡುಕಿ ಅವರ ಬಣ್ಣದ ಮಾತಿಗೆ ನೀವು ಬೆರಗಾಗಿದ್ದೀರಿ. ಮತ್ತೆ ಇಲ್ಲ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರಾ ಅಂತ ನಾನು ನೋಡೋದಕ್ಕೆ ಹೋದರೆ, ದಯವಿಟ್ಟು ಈ ವ್ಯಕ್ತಿ ನೀವು ಬಂದರೂ ಕೂಡ ಈ ವ್ಯಕ್ತಿನ ನಂಬೋದಕ್ಕೆ ಹೋಗಬೇಡಿ. ಈ ವ್ಯಕ್ತಿ ಬರ್ತಾರಾ ಅಂತ ನಾನು ನೋಡೋದಕ್ಕೆ ಹೋದರೆ ಎಂಟೈರ್ ಕಾರ್ಡಲ್ಲಿ ಈ ವ್ಯಕ್ತಿ ಬಂದರೂ ಕೂಡ ನಿಮ್ಮೊಟ್ಟಿಗೆ ಯಾವತ್ತೋ ಒಂದು ದಿನ ಮಾತುಗಳಾಗಿರ್ಬೋದು, ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮನ್ನ ಭೇಟಿಯಾಗೋದಿರ್ಬೋದು, ಮಾತಾಡೋದಾಗಿರ್ಬಹುದು, ಈ ಥರದೊಂದು ಮಾಡ್ತಾರೆ ಅಂತ ಹೇಳಬಹುದು. ನಿಮಗೆ ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ಹೊರಗಿನ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಗೆ ಎಷ್ಟೋ ಸಲ ಹೇಳಿದ್ದಾರೆ, ಈ ವ್ಯಕ್ತಿನ ನೀನು ನಂಬೇಡ, ಈ ವ್ಯಕ್ತಿಯಿಂದ ನಿನಗೆ ಲೈಫ್ ಇಲ್ಲ, ಇದೆಲ್ಲ ಇದೆ. ಈ ವ್ಯಕ್ತಿ
ನನಗೆ ಸೆಂಟರ್ ಆಫ್ ಎನರ್ಜಿನ ನೋಡೋದಾದರೆ ಈ ವ್ಯಕ್ತಿ ನನಗೆ ಈ ಸಂಬಂಧ ಬೇಡ ಅಂತೇಳಿ ತುಂಬ ಕ್ಲಿಯರ್ ಕಟ್ಟಾಗಿ ಹೋಗಿರೋದು ಇದೆ. ನನಗೆ ನಿಮ್ಮ ಪರ್ಸನ್ ಕಡೆಯಿಂದ ಈಗ ಬರ್ತಾ ಇರೋ ಮಾತು ಏನು ಅಂತ ಹೇಳಿದ್ರೆ, ನಿನ್ನನ್ನು ಬಿಟ್ಟು ಯಾರು ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅವರು ಯಾವುದೇ ಪ್ರೀತಿಯಲ್ಲಿರಬಹುದು, ಯಾವುದೇ ಹೊಸ ಪ್ರೀತಿ ಅವ್ರಿಗೆ ಸಿಕ್ಕಿರಬಹುದು, ಅಥವಾ ಯಾರೊಟ್ಟಿಗಾದರೂ ಅವ್ರು ಇರಬಹುದು. ನಿಮ್ಮನ್ನ ಮರೆಸುವಂಥ ಶಕ್ತಿ ತಂದಿರುವಂಥ ಪರ್ಸನ್ ಜೊತೆಗೆ ಅವರಿದ್ದಾಗ, ಈಗ ನಿಮ್ಮನ್ನ ಮರ್ತಿರೋದು ಅವರು ಯಾವುದೋ ಪರ್ಸನ್ ಬಂದ ಮೇಲೆ ಅವ್ರು ನಿಮ್ಮನ್ನ ಮರ್ತಿರೋದು, ನಿಮ್ಮಿಂದ ದೂರ ಆಗಿರೋದು. ಆದರೆ ಆ ವ್ಯಕ್ತಿ ಒಟ್ಟಿಗೆ ಇದ್ದಾಗ್ಲೂ ಅವ್ರ ಮನಸ್ಸು ಯಾವ ರೀತಿ ಚಡಪಡಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನನ್ನನ್ನು ನೀನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತುಗಳನ್ನ ನಿಮ್ಮ ಪರ್ಸನ್ ನಿಮ್ಗೆ ಹೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ನೀವು ಯಾವ ರೀತಿ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ರಿ, ನೀವು ಯಾವ ರೀತಿ ಅವ್ರನ್ನ ಕೇರ್ ಮಾಡಿದ್ರಿ, ನೀವು ಯಾವ ರೀತಿ ಅವರ ನೋವಿಗೆ ಸ್ಪಂದಿಸಿದ್ರಿ, ಅವರ ಖುಷಿ ದಿನಗಳಲ್ಲಿ ಯಾವ ರೀತಿ ಇದ್ರಿ, ಅವರ ಯಾವುದೇ ವಿಚಾರಕ್ಕೆ ನೀವು ಅವ್ರ ಜೊತೆಗೆ ಸಾಥ್ ಕೊಟ್ಟಿರಬಹುದು, ಅವರ ಮನಸ್ಸಿಗೆ ನೆಮ್ಮದಿಯಾದಂಥ ಮಾತುಗಳಾಗಿರಬಹುದು, ಅವ್ರ ಜೊತೆಗೆ ಓಡಾಡಿದ್ದಾಗಿರಬಹುದು. ನಿಮ್ಮ ಬೆಲೆ ಇನ್ನೊಬ್ಬರೊಟ್ಟಿಗೆ ಹೋದಾಗ ಅವರಿಗೆ ನಿಮ್ಮ ಬೆಲೆ ಗೊತ್ತಾಗ್ತಾ ಇದೆ. ಈ ಎಂಟೈರ್ ಕಾರ್ಡಲ್ಲಿ ನಾನು ನೋಡಿದಾಗ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಪರ್ಸನ್ನ, ಆ ವ್ಯಕ್ತಿನ ಭೇಟಿ ಆಗೇ ಆಗ್ತೀರಿ. ಆ ವ್ಯಕ್ತಿ ನಿಮ್ಮ ಲೈಫ್ಗೆ ಹಿಂತಿರುಗ್ತಾರಾ ಅಂತ ಹೇಳಿದ್ರೆ ದಯವಿಟ್ಟು ನಂಬ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಹಿಂತಿರುಗೋದಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ಬೇರೆ ಲೈಫಲ್ಲಿ ಆಲ್ರೆಡಿ ಸ್ಟಿಕನ್ ಆಗಿದ್ದಾರೆ. ಇವರನ್ನು ನಂಬಿ ನೀವು ಡಿಪ್ರೆಷನ್ ಆಗಿರಬಹುದು, ಆಂಗ್ಸೈಟಿ ಆಗಿರಬಹುದು, ಈ ಥರದ್ದೆಲ್ಲ ದಿನಗಳನ್ನ ನೀವು ಕಳೀತಾ ಇದ್ದೀರಿ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು.